ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಗ ಬೇಗ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹುಡುಗನ್ನು ಒಂಚೂರು ಬೆಳೆಸ್ರಪ್ಪ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಕಾಫಿ ಕುಡಿದು ಆಚೆ ಬಂದು ಗಾಡಿ ಎತ್ತನ ಅಂತ ನೋಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವುದೋ ಫುಟ್ ಪ್ರಿಂಟ್ಸು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇರ್ಲಿ, ಮನುಷ್ಯನ ಜೀವನದಲ್ಲಿ ಸಮಸ್ಯೆ ಅನ್ನೋದು ಇದ್ದಿದೆ ಅಲ್ವಾ ಅಂತೇಳಿ ಗಾಡಿ ಎತ್ಕೊಂಡು ಆಚೆ ಹೊರಟು ಇವತ್ತು ಸಂಡೇ ಆಗಿರೋದ್ರಿಂದ ಒಂಚೂರು ನಮ್ಮದೇ ಬೇರೆ ಕೆಲಸಗಳಿತ್ತು. ಆ ಕೆಲಸಕ್ಕೆ ಅಂತ ಹೊರಟಿದ್ದೆ. ಸೊ ನಮ್ಮ ಹುಡುಗಿಗೆ ಎಣ್ಣೆ ಹಾಕ್ಸ್ಕೊಂಡು, ಅವಳೇನು ಕಡಿಮೆ ಕುಡಿತಾಳ, ಹೆವಿ ಕುಡುಕಿ ಬರೀ ಇಂಥದೆಯ ಸರಿ ಅಂತ ಹೇಳಿ ಮುಂದೆ ಹೊರಟೆ. ಸೊ ಇವತ್ತು ಸಂಡೇ ಪ್ರಪೋಸ್ ಡೇ ಆಗಿರೋದ್ರಿಂದ ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡಿರೋಳಲ್ಲೇ ಸರಿ ಅಂತ ಹೇಳಿ ಮುಂದೆ ಹೊರಟೆ. ಸೊ ನೀವೆಲ್ಲ ಯೋಚನೆ ಮಾಡ್ತಿರ್ತೀರಾ, ಏನು ದಬಾಕ ಕೆಲಸ ಇದೆ ಇವನಿಗೆ ಇವತ್ತು ಸಂಡೇ ಅಂತ ಹೇಳಿ. ಸೊ ನನ್ನ ಜೊತೆ ಬನ್ನಿ, ನಿಮಗೂ ತೋರಿಸ್ತೀನಿ ಏನು ಕೆಲಸ ಇದೆ ನಂದು ಅಂತ. ನೋಡಿ, ಇದನ್ನು ಸಪ್ಲೈ ಮಾಡೋದೇ ನಮ್ಮ ಕೆಲಸ. ಕುಲ ಕಸುಬು ಅಂತಾರಲ್ಲ, ಆ ಥರ ನಮಗೆಲ್ಲ ಗೊತ್ತಾಗೋಯ್ತು. ಸರಿ ಅಂತ ಹೇಳಿ ಮುಂದೆ ಹೊರಟ ಮೇಲೆ ಇದು ಇಷ್ಟೇ ಅಲ್ಲ, ಇನ್ನೂ ತಗೋಬೇಕು. ಸೊ 2 ವೀಲರಲ್ಲಿ ಆಗಲ್ಲ, ಆದ್ದರಿಂದ ಸೀದಾ ಮನೆಗೆ ಬಂದೆ. ಸೊ ಮನೆಗೆ ಬಂದಿದ ತಕ್ಷಣ ಬ್ರಷ್ ಮಾಡಿ ಗಾಡಿ ಪಾರ್ಕ್ ಮಾಡಿ ಸೊ ಮತ್ತೆ ಹೊರಟೆ. ಸೊ ಈ ಸತಿ ಆಟೋ ಎತ್ಕೊಂಡು ಹೋಗೋಣ ಅಂತ. ನೋಡ್ಗುರು ಹೆಂಗೆ ನಿಂತವಳೆ ನಮ್ಮ ಹುಡುಗಿ. ತಮಾಷೆನ ನಮ್ಮ ಹುಡುಗಿ ಅಂದರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಆಯಿತು ಬಿಡಮ್ಮ ಅಂತೇಳಿ ಸಮಾಧಾನ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಸೊ ಅಲ್ಲಿಂದ ಸೀದಾ ಹೊರಟಿದ್ದೆ. ನಮ್ಮ ಹುಡುಗಿಗೆ ಹೊಟ್ಟೆ ಹಸ್ತಿತ್ತು ಅನ್ಸುತ್ತೆ. ಸೊ ಅವಳಿಗೆ ಒಂಚೂರು ಹೊಟ್ಟೆ ತುಂಬಿಸಾದ್ಮೇಲೆ ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ಹೊರಟೆ ಗುರು. ಇವತ್ತು ಸಂಡೇ ಆಗಿರೋದ್ರಿಂದ ಏನು ಟ್ರಾಫಿಕ್ಕು ಅಂತೀರಾ. ಅಜ್ಜಿ ಎಷ್ಟೊತ್ತು ನಿಂತರು ಒಬ್ಬ ಕೂಡ ಅಳ್ಳಾಡಲಿಲ್ಲ ಗುರು. ನನಗೂ ನಿಂತು ಬಿಸಿಲು ಸಾಕಾಗೋಯ್ತು. ಸರಿ ಅಂತೇಳಿ ಡೆಲಿವರಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೊರಟೆ. ಸೊ ಏರಿಯಾಗೆ ಎಂಟ್ರ್ ಆಗ್ತಿದ್ದಂಗೆ ಫುಲ್ಲು ಖಾಲಿ ಗುರು, ಯಾರೂ ಇಲ್ಲ. ಸರಿ ಅಂತೇಳಿ ಮನೆಗೆ ಬಂದು ನಾಷ್ಟ ಮಾಡಿ ಟೀ ಕುಡ್ದು ಬಿಸಿ ಕುಡ್ದು ದಬಾಕೊಂಡಿದ್ದು. ಇದ್ದ ತಕ್ಷಣ ಹುಡ್ಗರು ಕಾಲ್ ಮಾಡಿದ್ರು ಬಾರೋ ಅಂತೇಳಿ. ಸೊ ಅವ್ರ ಜೊತೆ ಹೋಗಿ ಒಂದು ರೌಂಡ್ಸ್ ಹಾಕ್ಕೊಂಡು ಮತ್ತೆ ಬಂದು ತಿಂದ್ಬಿಟ್ಟು ದಬಾಕೊಂಡೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ದಯವಿಟ್ಟು ಎಲ್ಲ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.